ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತಿರುವಂತೆ ಭಾನುವಾರ ಅಂದಾಗ ಎಲ್ಲರೂ ಆ ವರ್ಕ್ ಮಾಡಿ ಆ ಪ್ರೆಷರಿಂದ ಸ್ವಲ್ಪ ರಿಲೀಫ್ ಆಗುವ ಒಂದು ಡೇ ಅಂತಲೇ ಹೇಳ್ಬಹುದು. ಆ ದಿನವನ್ನು ನಾವು ಒಂದು ಲೇಝಿಯಾಗಿ ತುಂಬಾ ನಿದ್ದೆ ಮಾಡಿ ಸ್ವಲ್ಪ ಲೇಟಾಗಿ ಎದ್ದೇಳಬೇಕು, ಸ್ವಲ್ಪ ರೆಸ್ಟಲ್ಲಿರಬೇಕು, ಈ ಥರ ನಾವು ಆ ಒಂದು ಮೈಂಡ್ ಸೆಟ್ಟಲ್ಲಿರ್ತೀವಿ. ಅಂದರೆ ಸ್ಯಾಟರ್ಡೆ ಸಂಡೇ ಅನ್ನೋದು ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಅಂತ. ನಾವು ಎಷ್ಟೇ ಮನಸ್ಸಿಗೂ ದೇಹಕ್ಕೂ ಎರಡಕ್ಕೂ ಕೂಡ ನಮಗೆ ಮುಖ್ಯವಾಗಿ ಆ ವಿಶ್ರಾಂತಿ ಅನ್ನೋದು ಕೂಡ ಬೇಕಾಗುತ್ತೆ. ಭಾನುವಾರದ ದಿನ ತಪ್ಪದೆ ನೀವು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ತಿಳಿಸಿಕೊಡುವಂಥ ಇದನ್ನು ಫಾಲೋ ಮಾಡಿದ್ರೆ ಸಾಕು. ಇದನ್ನು ಭಾನುವಾರದ ದಿನಗಳ ಪ್ರತಿನಿತ್ಯ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಆದರೆ ಈ ಕೆಲಸಗಳ ಒತ್ತಡ, ಮಕ್ಕಳಿಗೆ ಬೆಳಗ್ಗೆನೇ ಆ ಒಂದು ಸ್ಕೂಲ್ಗೆ ಟ್ರಾನ್ಸ್ಪೋರ್ಟ್ ವ್ಯಾನ್ ಅನ್ನೋದು ಬಂದುಬಿಡುತ್ತೆ. 6 ಗಂಟೆ 7 ಗಂಟೆಗೆಲ್ಲ ಕಳಿಸ್ಬಿಡಬೇಕು. ಬೆಳಗ್ಗೆ ಸಮಯ ಮಕ್ಕಳಿಗೆ ಮಾಡೋದು ಕಷ್ಟ ಆಗುತ್ತೆ. ಆದರೆ ಭಾನುವಾರ ಅನ್ನೋದು ರಜೆ ಇರುತ್ತಲ್ವ, ಎದ್ದಾಗ ಕೈ ಕಾಲು ಮುಖ ತೊಳೆಸ್ಬಿಟ್ಟು ಅಥವಾ ಸ್ನಾನ ಮಾಡಿಸುವ ಅಭ್ಯಾಸ ಇದ್ದರೆ ಬೇಗನೆ ಸ್ನಾನ ಮಾಡಿಸಿ ಸೂರ್ಯ ಭಗವಾನನಿಗೆ, ಪ್ರಕೃತಿಯಲ್ಲಿ ನಮಗೆ ಕಣ್ಣಿಗೆ ಕಾಣಿಸುವ ದೈವ ಅನ್ನೋದಿದ್ರೆ ಸೂರ್ಯ ಭಗವಾನನು, ಸ್ವಾಮಿಗೆ ಭಾನುವಾರದ ದಿನ ಆದರೂ, ಯಾಕಂದರೆ ನಾವು ದೊಡ್ಡವರು ಈ ರೀತಿಯಾದಂಥ ಒಂದು ಫಾಲೋ ನಾವು ಮಾಡ್ತಾಯಿದ್ರೆ ಅದನ್ನು ನೋಡಿ ಮಕ್ಕಳು ಕೂಡ ಕಲಿತಾರೆ. ಆದ್ದರಿಂದ ಎಷ್ಟು ಒಳ್ಳೆಯದು ಸೂರ್ಯ ಭಗವಾನನಿಗೆ ನಾವು ನಮಸ್ಕಾರ ಮಾಡೋದ್ರಿಂದ. ಯಾಕಂದರೆ ನಾವು ಈ ತೇಜಸ್ಸು ತುಂಬ ಇರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಈ ಒಂದು ಚರ್ಮ ಅನ್ನೋದು ಹೊಳಪು ಜಾಸ್ತಿ ಆಗುತ್ತೆ. ನಾವು ಅಂದುಕೊಳ್ಳುವ ಕೆಲಸಗಳು ತುಂಬಾ ಬೇಗ, ನಾವು ಏನೇ ಕಷ್ಟ ಬಂದರೂ ಕೂಡ ದೃಢವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಒಂದು ತಾಮ್ರದ ಚೊಂಬನ್ನು ತಗೊಳ್ಳಿ, ಶುದ್ಧವಾದಂಥ ನೀರನ್ನು ಹಾಕ್ಬಿಟ್ಟು ಮಕ್ಕಳ ಕೈಯಲ್ಲಿ ಮಾಡಿಸೋದಾದರೆ ನೀವು ಅದಕ್ಕೆ ಅಕ್ಷತೆ, ಸ್ವಲ್ಪ ಅರಿಶಿಣ, ಇಲ್ಲಾಂದರೆ ಗಂಧ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಬಿಟ್ಟು ಮಕ್ಕಳ ಕೈಯಲ್ಲಿ ಹಾಕ್ಸಿ. ಮಕ್ಕಳಿಗೆ ಏನು ಬೇಕು? ಆರೋಗ್ಯ, ವಿದ್ಯೆ, ಬುದ್ಧಿ, ಒಳ್ಳೆ ಸುಸಂಸ್ಕೃತರಾಗಿ ಬೆಳಿಬೇಕು ಅನ್ನೋದು ಪೇರೆಂಟ್ಸ್ಗೆ ಆಸೆ ಇರುತ್ತೆ. ಅದಕ್ಕೆ ಅವ್ರಿಗೆ ಈ ರೀತಿ ಮಾಡಿಸಿ. ಇನ್ನು ದೊಡ್ಡವರಾದರೆ ನಮ್ಗಳಿಗೆ ಮಾತ್ರ ಏನೇನೋ ಸಮಸ್ಯೆಗಳು ಅನ್ನೋದು, ದುಡ್ಡು ಕಾಸಿನ ಸಮಸ್ಯೆ, ಮದುವೆ ಆಗಲಿಲ್ಲ, ಮದುವೆ ವಿಳಂಬ ಆಗ್ತಾಯಿದೆ, ಮಕ್ಕಳಾಗಲಿಲ್ಲ ದಂಪತಿಗಳಾದರೆ, ನಮಗೆ ಒಂದು ಗೌರ್ಮೆಂಟ್ ಕೆಲಸ ಬೇಕು, ಈ ಥರ ಒಂದೋ ಎರಡೋ ಅನ್ನೋ ಥರ ಇಲ್ಲ. ಸಮಸ್ಯೆಗಳು ಅದೇ ರೀತಿ, ಕೋರಿಕೆಗಳು ಅದೇ ರೀತಿ ಇರುತ್ತೆ. ಅಂಥವರು ಏನು ಮಾಡಬೇಕು ಅಂದರೆ ಈ ಎಲ್ಲದಕ್ಕೂ ಕೂಡ ತುಂಬಾ ಈಸಿಯಾಗಿ ನೀವು ಕೆಂಪು ಹೂಗಳನ್ನು, ಅಂದರೆ ಗುಲಾಬಿ ಹೂಗಳನ್ನು ನೀರಲ್ಲಿ ಹಾಕ್ಬಿಟ್ಟು, ಶುದ್ಧವಾದ ನೀರಲ್ಲಿ ಹಾಕ್ಬಿಟ್ಟು ಸೂರ್ಯ ಭಗವಾನನಿಗೆ ಅರ್ಘ್ಯ ಬಿಡಿ. ಹೂಗಳು ಇಲ್ಲ ಅಂತ ಹೇಳಿದ್ರೆ ಕುಂಕುಮ, ಕೆಂಪು ಕುಂಕುಮ ಬರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಬಿಡಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಕೈ ಕಾಲು ಮುಖ ತೊಳ್ಕೊಂಡು ಮಾಡಿದ್ರೂ ಸಾಕು. ಈ ಥರ ಮಾಡಿ. ಇನ್ನು ತುಂಬ ಸರಳ ವಿಧಾನದಲ್ಲೇ ಭಾನುವಾರಕ್ಕೆ ತುಂಬಾ ಒಂದು ಶಕ್ತಿ ಅನ್ನೋದು ಇರುತ್ತೆ. ತಾಂತ್ರಿಕ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಮನೆಯಲ್ಲಿರುವ ಕಷ್ಟ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಭಾನುವಾರ ಬಹಳ ಚೆನ್ನಾಗಿರುತ್ತೆ. ನೀವು ಆಲದ ಮರದ ಎಲೆ ಇದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ನಮಗೆ ಎಲ್ರಿಗೂ ಮರಗಳು ಅದು ಸಿಕ್ಕೇ ಸಿಗುತ್ತೆ. ಆ ಒಂದು ಎಲೆಯನ್ನು ತಗೊಂಡು ಬಂದುಬಿಟ್ಟಿದೆ, ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ. ಇದನ್ನು ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಮಧ್ಯಾಹ್ನದ ಸಮಯಗಳಲ್ಲಿ ಆ ಮರದ ಹತ್ರ ಹೋಗಬೇಡಿ. ಅದನ್ನು ಬಿಟ್ಟು ನೋಡಿಕೊಂಡು ನೀವು ತಗೊಂಡು ಬರಬಹುದು. ತಗೊಂಡು ಬಂದು ಸಂಜೆ ಮೇಲೆ ಮಾಡ್ಕೊಳ್ಳೋದು ಈ ಪರಿಹಾರವನ್ನು. ಕ್ಲೀನಾಗಿ ಒರೆಸಿರ್ತೀರ, ಸ್ವಲ್ಪ ಕಲ್ಲುಪ್ಪನ್ನು ಅದ್ರ ಮೇಲೆ ಹಾಕಬೇಕು. ಒಂದು ನಿಂಬೆಹಣ್ಣನ್ನು ನೋಡಿ ಈ ರೀತಿ ಕಟ್ ಮಾಡಬೇಕು. 4 ಭಾಗಗಳಾಗಿ ಮಾಡಿಬಿಟ್ಟು ಅದರ ಮೇಲೆ ಅರಿಶಿಣ, ಕುಂಕುಮ ಎರಡನ್ನೂ ಹಾಕಬೇಕು. ಮೊಗ್ಗಿರುವಂಥ 2 ಲವಂಗಗಳನ್ನು ಹಾಕಬೇಕು. ಹಾಗೆ ಏನಾಗುತ್ತೆ ಅಂದರೆ
ನಮಗೆ ಶತ್ರುಗಳ ಭಯ ಇದ್ದರೆ, ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ, ಮನೆಯಲ್ಲಿ ಕಷ್ಟ ಅನ್ನೋದು ಜಾಸ್ತಿ ಇದ್ದರೆ, ನೆಗೆಟಿವ್ ಅನ್ನೋದು ತುಂಬ ಜನಕ್ಕೆ ಇದರ ಪ್ರಭಾವ ಗೊತ್ತಿರುತ್ತೆ. ಯಾವ ಥರ ಅಂದರೆ, ನಾವು ಯಾವುದೋ ಒಂದು ಕೆಲಸ ಸಕ್ಸಸ್ ಆಗಬೇಕು, ಅದು ಆಗುತ್ತೆ 99% ಆಗುತ್ತೆ ಅನ್ನುವ ಖುಷಿಯಲ್ಲಿ ನಾವು ಇದ್ದಾಗ ಏನು ಮಾಡ್ತೀವಿ ಅಂದರೆ, ಯಾರಿಗೋ ಹೇಳ್ಬಿಡ್ತೀವಿ. ನಮ್ಮ ಫ್ರೆಂಡ್ಸೇ ಆಗಿರಬಹುದು, ನಮ್ಮ ರಿಲೇಟಿವ್ಸು, ನಮ್ಮ ಬಂಧುಗಳು ಯಾರೇ ಆಗಿರಬಹುದು, ಅವ್ರಿಗೆ ಹೇಳ್ಬಿಡ್ತೀವಿ ಈ ಥರ ಒಂದು ಕಾರ್ಯ ಆಗೋದಿದೆ ಅಂದ್ಕೊಂಡಿದ್ದೀವಿ, ಅದು ಸಕ್ಸಸ್ ಆಗಬಹುದು ಅಂತಂದ್ಬಿಟ್ಟು. ಈ ಥರ ನಾವು ಹೇಳಿದಾಗ ಮೇಲಕ್ಕೆ ಖುಷಿ ಪಡೋ ಥರ ಇರ್ತಾರೆ. ಒಳಗೊಳಗೇ ಅವರ ಮನಸ್ಸಲ್ಲಿ ಬೇಡದ ಆಲೋಚನೆಗಳು ತುಂಬಿಕೊಂಡಿರುತ್ತೆ ನಮ್ಮ ಮೇಲೆ. ಆಗ ಕೆಲಸ ಆಗೋಗೋದೇ ಇಲ್ಲ ಸ್ನೇಹಿತರೆ. 99% ಆಯಿತು ಅಂತ ನಾವು ಅಂದ್ಕೊಳ್ತೀವಿ, ಮತ್ತೆ ಅದು ಯಥಾಸ್ಥಿತಿಗೆ ಬರುತ್ತೆ. ಅದಕ್ಕೆ ಯಾರಿಗೂ ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಸಕ್ಸಸ್ ಆಗಬೇಕು, ಅದನ್ನು ನೀವು ಅಂದ್ಕೊಂಡಿರ್ತೀರ, ಒಂದು ಪ್ಲ್ಯಾನ್ ಮಾಡಿರ್ತೀರ ನೋಡಿ, ಅದನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಪೂರ್ತಿಯಾಗಿ ಅದು ಆಗುವವರೆಗೂ ಹೇಳಬಾರ್ದು. ಈ ಥರ ಯಾವುದೇ ಆಗಿರಬಹುದು ಹೇಳ್ಕೊಂಡಾಗ ಅಥವಾ ಅವ್ರಿಗೆ ಅನ್ನಿಸ್ದಾಗ ನಮ್ಮ ಮೇಲೆ ಈ ಥರ ಕಣ್ಣು ದೃಷ್ಟಿ ಬೀಳಿರುತ್ತೆ. ಅದು ಎಲ್ಲವೂ ಕೂಡ ನಮಗೆ ಕಷ್ಟಗಳು ತಂದುಕೊಡುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಈ ಪರಿಹಾರವನ್ನು ಮಾಡಿ ತುಂಬ ಬೇಗ ಪರಿಹಾರ ನಮಗೆ ಸಿಗುತ್ತೆ. ಈ ಥರ ಇಡ್ತೀವಲ್ವ, ನಮ್ಮ ಮನೆಯ ಹೊಸ್ತಿಲ ಹತ್ರ ಇಡಬೇಕಾಗುತ್ತೆ. ನೀವು ಬಲಗಡೆ ಎಡಗಡೆ ಯಾವ ಕಡೆ ನಿಮಗೆ ಜಾಗ ಇರುತ್ತೋ ನೋಡಿಕೊಂಡು ಇಡಬಹುದು. ಇದನ್ನು ಇಟ್ಬಿಟ್ಟು ಹೇಳ್ಕೊಳ್ಬೇಕು. ನಿಮ್ಮ ಸಮಸ್ಯೆಗಳನ್ನು ಒಂದೊಂದೇ ಹೇಳಿಕೊಂಡು ಅದನ್ನು ಬೇಗ ತೀರಿಸುವ ಮಾರ್ಗಗಳನ್ನು ತೋರಿಸು ಅಂತಂದ್ಬಿಟ್ಟು. ಆಗ ನಮಗೆ ನಿಜವಾಗ್ಲೂ ಒಳ್ಳೆ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮನೆ ಒಳಗಡೆ ಬರೋದಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲ ಆಗುತ್ತೆ. ಮಾರನೆಯ ದಿನ ಅದನ್ನು ನಾವು ತೆಗೆದುಬಿಟ್ಟು ಎಲ್ಲಾದರೂ ಹರಿಯುವ ನೀರಿಗೆ ಗಿಡಗಳ ಹತ್ರ, ಹಸಿರು ಗಿಡಗಳ ಹತ್ರ ಹಾಕಬೇಕಾಗುತ್ತೆ. ಇದನ್ನು ಮಾಡಿಕೊಳ್ಳುವಾಗ ಯಾರಿಗೂ ಅಷ್ಟೇ ಹೇಳೋದಕ್ಕೆ ಹೋಗಬೇಡಿ. ಯಾರಾದರೂ ಅಕ್ಕಪಕ್ಕದಲ್ಲಿ ನೋಡಿದ್ರೆ ನೋಡ್ಕೊಳ್ಳಿ, ಆದರೆ ನೀವು ನಮ್ಮ ಕಷ್ಟಗಳಿಗಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಹೋಗಬೇಡಿ. ಹೇಳ್ಕೊಂಡಾಗ ನಾವು ಎಷ್ಟೇ ಒದ್ದಾಡ್ತಾ ಇದ್ದರೂ ನಮ್ಮ ಬಗ್ಗೆ ಯಾರೂ ಅಷ್ಟೇ ಒಂದು ಕನ್ಸನ್ನು ತೋರಿಸೋದಿಲ್ಲ. ಆದರೆ ಕಷ್ಟಪಡೋದನ್ನು ನೋಡಿ ಮನಸ್ಸಲ್ಲೇ ಖುಷಿ ಪಡುವಂಥ ಜನನೇ ಜಾಸ್ತಿ ಇರ್ತಾರೆ. ಇದನ್ನು ಮಾಡಿಕೊಂಡ್ರೆ ಆದಷ್ಟು ನಮಗೆ ತುಂಬಾ ನಮ್ಮ ಕಡೆ ಅನುಕೂಲ ಆಗುವ ರೀತಿ ಇದು ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.